ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮೆಂತ್ಯ ಸೊಪ್ಪಿನ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಮೆಂತ್ಯದ ಸೊಪ್ಪು. ನಾನು ತುಂಬ ಒಂದು ಹಿಡಿ ಆಗೋಷ್ಟು ಮೆಂತ್ಯದ ಸೊಪ್ಪನ್ನ ತಗೊಂಡಿದ್ದೀನಿ. ಅಕ್ಕಿ ಅರ್ಧ ಕಪ್ಪು, ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್ನಷ್ಟು, ಜೀರಿಗೆ 1 ಟೀ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ ಹತ್ರ 1 ಟೇಬಲ್ ಸ್ಪೂನ್ನಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣು, ಮೀಡಿಯಂ ಗಾತ್ರದ ಲಿಂಬೆ ಹಣ್ಣಿನ ಸೈಜ್ನಷ್ಟು ನೋಡಿ ನಾನು ಇಷ್ಟು ತಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸುಮಾರು 15 ಇಟ್ಕೊಂಡಿದ್ದೀನಿ. ನೀವು ಖಾರನ ಅಪೇಕ್ಷೆ ಮೇಲೆ ನೋಡಿ ಹಾಕ್ಕೊಳ್ಳಿ. ಬೆಲ್ಲ ಪುಡಿ ಮಾಡಿದ್ದು 2 ಟೇಬಲ್ ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ನೀವು ಬೆಲ್ಲನ ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ತೆಂಗಿನಕಾಯಿ ತುರಿ ಅರ್ಧ ಕಪ್ನಷ್ಟು, 1 ಕಪ್ನಷ್ಟು ನೀರು. ನೀವು ಹಿಟ್ಟಿನ ಥಿಕ್ನೆಸ್ ನೋಡಿ ನೀರು ಹಾಕೋಬೇಕು. ಮೆಂತ್ಯ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಳಿ. ಮೆಂತ್ಯ ಸೊಪ್ಪು ನನಗೆ ಹೆಚ್ಚಿದ ಮೇಲೆ ಸುಮಾರು 1.5 ಕಪ್ನಷ್ಟಿದೆ. ಒಗ್ಗರಣೆಗೆ ಎಣ್ಣೆ 2 ಟೇಬಲ್ ಸ್ಪೂನ್ನಷ್ಟು, ಸಾಸಿವೆ 1 ಟೀ ಸ್ಪೂನು, ಉದ್ದಿನಬೇಳೆ 2 ಟೀ ಸ್ಪೂನು, ಅರಿಶಿಣ 1/4 ಟೀ ಸ್ಪೂನು, ಕರಿಬೇವು 10-15 ಎಲೆಯಷ್ಟು, ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನ್ನಷ್ಟು, ತೆಂಗಿನಕಾಯಿ ತುರಿ 1/4ರಿಂದ ಅರ್ಧ ಕಪ್ನಷ್ಟು. ಒಂದು ಪಾತ್ರೆಗೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕಿದ್ನ. ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ತೊಳೆದ್ಮೇಲೆ ಅದಕ್ಕೆ 1/4 ಕಪ್ನಷ್ಟು ನೀರು ಹಾಕಿ ನೆನೆ ಇಡಬೇಕು. ಈಗ ನಾನು ಅಕ್ಕಿ ಬೇಳೆನ ನೆನೆ ಹಾಕಿಟ್ಟು ಸುಮಾರು 1/4 ಗಂಟೆ ಆಗಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ನೀರನ್ನು ಸ್ವಲ್ಪ ತೆಗೆದಿಟ್ಕೊತೀನಿ, ಬೇಕಾದಾಗ ನೋಡಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಬೀಜ, ಜೀರಿಗೆ, ಉಪ್ಪು, ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕಿಬಿಟ್ಟು ರುಬ್ಬೋಣ. ಈ ತೆಗೆದಿಟ್ಕೊಂಡಿದ್ದ ನೀರನ್ನು ಕೂಡ ಹಾಕಿ ರುಬ್ಕೊಳ್ಳೋಣ. ಈ ಹಿಟ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಬಬೇಕು, ತೀರಾ ನುಣ್ಣಗಿದ್ರೆ ಚೆನ್ನಾಗಾಗಲ್ಲ. ಈಗ ಈ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದು ಕೂಡ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಹೀಗೆ ಕಿವುಚ್ಬಿಟ್ಟು ಇದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೂ ಆಗುತ್ತೆ. ಒಂದು ಕುಕ್ಕರ್ನ ಒಲೆ ಮೇಲಿಟ್ಟು ಅದಕ್ಕೆ ಒಂದು ರಿಂಗ್ ಹಾಕಿ ಸುಮಾರು 3 ಕಪ್ನಷ್ಟು ನೀರು ಹಾಕಿ, ಒಂದು ಕುಕ್ಕರ್ ಬಟ್ಲಿಗೆ ನಿಮ್ಮ ಹತ್ರ ಬಾಳೆಲೆ ಪೀಸ್ ಇದೆ ಅಂದರೆ ಅದನ್ನು ಹೀಗೆ ಒಳಗೆ ಹೀಗೆ ಇಟ್ಟುಬಿಟ್ಟು ಅದ್ರ ಮೇಲೆ ನೀವು ಈ ಹಿಟ್ಟನ್ನು ಹಾಕಿ, ಅಂದರೆ ನಿಮಗೆ ತೆಗಿಯಲಿಕ್ಕೆ ಸುಲಭ ಆಗತ್ತೆ ಅಂತ. ಬಾಳೆಲೆ ಪೀಸ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವು ಈ ಕುಕ್ಕರ್ ಬಟ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದರೊಳಗೆ ಹಿಟ್ಟು ಹಾಕಿದರೆ ಆಯಿತು. ಈ ಹಿಟ್ಟು ನೋಡಿ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಹೀಗೆ ಗಟ್ಟಿಯಾಗೇ ಇರಬೇಕು. ಹಿಟ್ಟು ಹಾಕಿದ ಮೇಲೆ ಈ ಕುಕ್ಕರ್ ಬಟ್ಲನ್ನು ಮೀಡಿಯಂ ಊರಿನಲ್ಲಿ ಬೇಯಲಿಕ್ಕೆ ಇಡಬೇಕು. ವೆಯ್ಟ್ ಹಾಕಬಾರ್ದು. ವೆಯ್ಟಿನ ಜಾಗದಲ್ಲಿ ಯಾವುದಾದ್ರು ಒಂದು ಕಪ್ಪನ್ನು ಹೀಗೆ ಮುಚ್ಚಿಡಿ. ಈಗ ನಾನು ಈ ಕುಕ್ಕರ್ನಿಟ್ಟು ಸುಮಾರು 25 ನಿಮಿಷ ಆಗಿದೆ. ಈಗ ಬೆಂದಿದೆಯಾ ನೋಡೋಣ. ನೀವು ಕೈಗೆ ಸ್ವಲ್ಪ ನೀರಿನ ಪಸೆ ಮುಟ್ಕೊಂಡು ಹೀಗೆ ನೀವು ಇದನ್ನು ಮುಟ್ಟಿದರೆ ಕೈಗೆ ನಿಮಗೆ ನೋಡಿ ಅಂಟ್ಕೊಳ್ಳಲ್ಲ, ಅಂದರೆ ಅದು ಬೆಂದಿದೆ ಅಂತ ಹೇಳಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡೋಣ. ಈ ಕುಕ್ಕರ್ ಬಟ್ಲನ್ನು ನೀವು ಕುಕ್ಕರಿಂದ ಹೊರಗೆ ತೆಗೆದಿಡಿ, ತಣ್ಣಗಾಗಬೇಕಿದು. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಇದನ್ನು ತೆಕ್ಕೊಂಬಿಟ್ಟು ಈ ಬಾಳೆನ ತೆಗೆದ್ಬಿಡಿ. ಇದನ್ನು ನೀವು ಸಣ್ಣಕ್ಕೆ ಹೆಚ್ಕೋಬೇಕು. ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ. ನೀವು ಹೀಗೆ ಫಸ್ಟ್ ಉದ್ದುದ್ದಕ್ಕೆ ಹೆಚ್ಕೊಂಡು ಆಮೇಲೆ ನೀವು ಹೀಗೆ ಇದನ್ನು ಅಡ್ಡಡ್ಡ ಹೆಚ್ಚಿದ್ರೆ ನಿಮಗೆ ಸಣ್ಣದಾಗಿ ಬರುತ್ತೆ. ಸ್ವಲ್ಪ ಬೆಚ್ಚಗಿದ್ದಂತೆ ಹೆಚ್ಚಿದ್ರೂ ಏನು ತೊಂದರೆ ಇಲ್ಲ, ಕೈ ಬಿಸಿಗೆ ತಟ್ಟದೇ ಇದ್ದರೆ ಸಾಕು. ಒಂದು ಬಾಣಲೆನ ಸ್ಟವ್ ಮೇಲಿಟ್ಟು ಮೀಡಿಯಂ ಊರಿನಲ್ಲಿಡಿ.
ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಅಂದ ತಕ್ಷಣ ಉದ್ದಿನಬೇಳೆ, ನೀವು ಕಡಲೆಬೇಳೆ ಉಪಯೋಗಿಸ್ತೀನಿ ಅಂದರೆ ಅದನ್ನೂ ಹಾಕ್ಕೋಬೋದು. ಈಗ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಿದೆ. ಈಗ ಹೆಚ್ಚಿಟ್ಕೊಂಡಿದ್ದನ್ನು ಹಾಕೋಣ, ನಿಧಾನವಾಗಿ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಿ, ಹಾಗೆ ಕರ್ಬೇವಿನ ಸೊಪ್ಪನ್ನು ಹೀಗೆ ಮುರಿದ್ಬಿಟ್ಟು ಹಾಕಿ, ಇದನ್ನು ಚೆನ್ನಾಗಿ ಹುರಿಬೇಕು. ಈಗ ಕೊಬ್ಬರಿ ಎಣ್ಣೆ ಹಾಕೋಣ, ತೆಂಗಿನಕಾಯಿ ತುರಿನ ಹಾಕೋಣ. ನಾವು ಈ ಕೊಬ್ಬರಿ ಎಣ್ಣೆ ಮತ್ತು ಈ ತೆಂಗಿನಕಾಯಿ ತುರಿನ ಈ ರುಚಿ ಹೆಚ್ಚಿಸ್ಲಿಕ್ಕೆ ಹಾಕ್ತೀವಿ. ಯಾಕಂದರೆ ನಾವು ಮೊದಲೇ ಎಣ್ಣೆನೂ ಹಾಕಿದ್ದೀವಿ, ಹಾಗೆ ಕಾಯಿನೂ ಕೂಡ ರುಬ್ಲಿಕ್ಕೆ ಹಾಕಿದ್ದೀವಿ. ನಾನು ಚೆನ್ನಾಗಿ 6-7 ನಿಮಿಷ ಹುರಿದ ಮೇಲೆ ಕಾಯಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ನಿಮಗೆ ಈಗಾಗಲೇ ನಾನು ಕೆಸುವಿನ ಸೊಪ್ಪಿನ ಪತ್ರೊಡೆನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ನಾನೀಗ ಮೆಂತ್ಯ ಸೊಪ್ಪಿನ ಪತ್ರೊಡೆ ಮಾಡಿದ್ನಲ್ಲ, ಇದೇ ಥರ ನೀವು ಬೇರೆ ಬೇರೆ ಸೊಪ್ಪುಗಳಲ್ಲೂ ಕೂಡ ಪತ್ರೊಡೆನ ಮಾಡ್ಬೋದು. ಕೆಸುವಿನ ಸೊಪ್ಪಿನ ಪತ್ರೊಡೆನ ಕೂಡ ನೀವು ಇದೇ ಥರದಲ್ಲಿ ಕೆಸುವಿನ ಸೊಪ್ಪಿನ ಹೆಚ್ಚಿಬಿಟ್ಟು ಪತ್ರೊಡೆ ಮಾಡಲಿಕ್ಕೆ ಕೂಡ ಬರುತ್ತೆ. ನೋಡಿದ್ರಲ್ವಾ ಮೆಂತ್ಯ ಸೊಪ್ಪಿನ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಿನ ಪತ್ರೊಡೆನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.